ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು ಹತ್ತತ್ರ 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂಥ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನು 7% ಇದ್ದು ಮತ್ತೆ ಪುನಃ 3%ಗೆ ತಂದಿದೆ. ಇವತ್ತು ತಾವು ಎಲ್ಲರೂ ಕೂಡ ಇವತ್ತು ಈ ರೀತಿ ಅನ್ಯಾಯವನ್ನು ಮಾಡಿ ಪುನಃ ಯಾವ ಮಕ್ಕ ಹಿಡ್ಕೊಂಡು ತಾವು ಇವತ್ತು ಮತವನ್ನು ಕೇಳ್ತಾ ಇದ್ರಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿತ್ತು. ಸಮಾಜಕ್ಕೆ ಅವರ ಕೊಡುಗೆ ಶೂನ್ಯ ಅಂತ ಹೇಳುವಂಥದ್ದು. ಶ್ರೀರಾಮುಲು ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಸಮಾಜಕ್ಕೆ ಏನಿದೆ ಅಂತ ಎಲ್ಲ ರಾಜ್ಯದ ಜನರು ಗೊತ್ತಿದೆ. ಅನೇಕ ಸಮಾಜದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರು ಅವ್ರ ಹಿಂದೆ ನಿಂತಿದ್ದಾರೆ. ಅಂದರೆ ಹಾಗೆ ನಿಂತಿಲ್ಲ, ಅವರು ಮಾಡಿದಂಥ ಸೇವೆಗಳಾಗಿರ್ಬೋದು, ಕೊಡುಗೆ ಮುಖಾಂತರ ನಿಂತಿದ್ದಾರೆ. ಎಲ್ಲರೂ ಕೂಡ ಇವತ್ತು ಯಾರೂ ಮುಗಿದ್ರಿಲ್ಲ, ಎಲ್ಲ ಜನರು ಜಾಣರಿದ್ದಾರೆ. ಅದಕ್ಕೆ ಯಾವ ರೀತಿ ಯಾವ ನಾಯಕರ ಹಿಂದೆ ಹೋದರೆ ನಮ್ಮ ಸಮಾಜ ಬೆಳೆಯುತ್ತೆ, ನಮ್ಮ ಮುಂದೆ ಯಾವ ರೀತಿ ಬರ್ತದಂತ ಅವ್ರು ಹಿಂದಿದ್ದಾಗ ಮಾತ್ರ ಅವರು ಇದು ಮಾಡ್ತಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯಾದ್ಯಂತ ಇದೇ ಸಮಾಜವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅವತ್ತು ಕಾರ್ಯವನ್ನು ಇಲ್ಲೇ ಇದ್ದು ಬಹಳಷ್ಟು ಕಡೆ ಹೋಗಿ ಇವತ್ತು ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಇಲ್ಲ ಕಾಂಗ್ರೆಸ್ಗೆ ಮತ ಹಾಕ್ಬೇಕಂತೇಳಿ ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇದ್ದೇನೆ. ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು ಹತ್ತತ್ರ 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂಥ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನು 7% ಇದ್ದು ಮತ್ತೆ ಪುನಃ 3%ಗೆ ತಂದಿದೆ. ನಾವು ಕೂಡ ಮೀಸಲಾತಿ ಜಾಸ್ತಿ ಮಾಡಿರೋದಂತೂ ಸುಪ್ರೀಂ ಕೋರ್ಟ್ದ ಆದೇಶ ಏನಿತ್ತು ಆ ಯಥಾಸ್ಥಿತಿಯಲ್ಲೇನೆ ನಾವು ಮೀಸಲಾತಿನ ಜನಸಂಖ್ಯೆ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅನುಸೂಚಿತ ಪ್ರಕಾರವಾಗಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಂತ ಕೆಲಸ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಬಂದ ನಂತರ 7% ಇದು 3% ಮೀಸಲಾತಿ ಅಂದ್ರೆ 4% ಕಡಿಮೆ ಮಾಡಿದೆ. ಇವತ್ತು ಅದನ್ನೇ 17% ಇದ್ದಿದ್ದು ಇವತ್ತು 2% ಜಾಸ್ತಿ ಮಾಡಿ 15% ಮೀಸಲಾತಿ ಕೊಟ್ಟಿದೆ. ಅವತ್ತು ಏನು ಮಾಡ್ತಿದ್ದಪ್ಪ ನೀನು? ಅವತ್ತು ಯಾವುದೊಂದು ಮಾತು ಕೂಡ ನೀನು ಮಾತಾಡಿಲ್ಲ. ಇವತ್ತು ಎದಕ್ಕೋಸ್ಕರ ಕಮ್ಮಿ ಮಾಡಿದ್ದೇನೆ ಅಂತ ಹೇಳಿ ತಾವು ಯಾವ ಮಾತನ್ನು ಕೂಡ ಯಾವ ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಬಂದು ಅಲ್ಲಿ ಎಲ್ಲಾ ಕಡೆ ಕೂಡ ಹೋಗಿ ನಾನು ಈ ಸಮುದಾಯವನ್ನು ಕೊಡ್ತೀನಿ, ಆ ಸಮುದಾಯವನ್ನು ಕೊಡ್ತೀನಿ, ಅವ್ರು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂತೇಳಿ ಎಲ್ಲಾ ಕಡೆ ಕೂಡ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಂತ ಹೊಂಟಾರ. ಅಲ್ಲಿ ಜಮೀನೇ ಇಲ್ಲ. ಎಲ್ಲ ಇವತ್ತೇನು ಸಮುದಾಯ ಭವನಗಳಿಗೆ ನಾನು 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನೋ ಅದು ಜಮೀನೇ ಇಲ್ಲಾರ್ದಂತ ಅಲ್ಲಿ ಸಮುದಾಯ ಭವನಗಳಿಗೆ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಂತ ಕೆಲಸ ಮಾಡಿದಾನ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು. ಅವತ್ತೇನು ಮಾಡ್ತಾ ಇದ್ದೀನಿ? ನೀನೇನೋ ಮಾತಾಡಿದ್ಯಾ? ಇಷ್ಟೊಂದು ದೊಡ್ಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಎಲ್ಲ ನಿಗಮಗಳಲ್ಲಿದ್ದಂತ ಹಣವನ್ನು ಯಾರಿಗೆ ಫಲಾನುಭವಿಗಳು ಸಿಗಬೇಕಾಯ್ತೋ ಎಲ್ಲ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂತ ಕೆಲವು ಮಂದಿ ದೊಡ್ಡ ಹುದ್ದೆದಲ್ಲಿದ್ದಂತ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇವತ್ತು ಏನು ಬಾಯಲ್ಲಿ ಇಟ್ಕೊಂಡಿದ್ರಪ್ಪ, ತಾವು ಏನೇ ಮಾತಾಡ್ಲಾರ್ದಂತ ಸುಮ್ಮನೆ ಇದ್ರಿ. ಇವತ್ತು ತಾವು ಎಲ್ಲರೂ ಕೂಡ ಇವತ್ತು ಈ ರೀತಿ ಅನ್ಯಾಯವನ್ನು ಮಾಡಿ ಪುನಃ ಯಾವ ಮಕ್ಕ ಹಿಡ್ಕೊಂಡು ತಾವು ಇವತ್ತು ಮತವನ್ನು ಕೇಳ್ತಾ ಇದ್ರಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿದೆ. ಇಲ್ಲೇ ಇದ್ದು ಬಹಳಷ್ಟು ಕಡೆ ಹೋಗಿ ಇವತ್ತು ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಇಲ್ಲ ಕಾಂಗ್ರೆಸ್ಗೆ ಮತ ಹಾಕ್ಬೇಕಂತೇಳಿ ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇದ್ದೇನೆ. ಇವತ್ತು ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಕೇಳ್ತೀನಿ, ಸ್ವಾಮಿ ನಾವು ನಮ್ಮ ಸರ್ಕಾರ ಇರೋಂಥ ಟೈಮಲ್ಲಿ ಮೀಸಲಾತಿಯನ್ನು ಹತ್ತತ್ರ 3% ಇದ್ದನ್ನು 7% ಮಾಡಿದ್ವಿ. ಅದು 15% ಇದ್ದಂಥ SC ಜನಾಂಗಕ್ಕೆ 2% ಜಾಸ್ತಿ ಮಾಡಿ 17% ಮೀಸಲಾತಿ ಜಾಸ್ತಿ ಮಾಡಿದ್ವಿ. ಈ ಮೀಸಲಾತಿ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಇವತ್ತು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅದನ್ನು 7% ಇದ್ದು ಮತ್ತೆ ಪುನಃ 3%ಗೆ ತಂದಿದೆ. ನಾವು ಕೂಡ ಮೀಸಲಾತಿ ಜಾಸ್ತಿ ಮಾಡಿರೋದಂತೂ ಸುಪ್ರೀಂ ಕೋರ್ಟ್ದ ಆದೇಶ ಏನಿತ್ತು ಆ ಯಥಾಸ್ಥಿತಿಯಲ್ಲೇನೆ ನಾವು ಮೀಸಲಾತಿನ ಜನಸಂಖ್ಯೆ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅನುಸೂಚಿತ ಪ್ರಕಾರವಾಗಿ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಂತ ಕೆಲಸ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಬಂದ ನಂತರ 7% ಇದು 3% ಮೀಸಲಾತಿ ಅಂದ್ರೆ 4% ಕಡಿಮೆ ಮಾಡಿದೆ. ಇವತ್ತು ಅದನ್ನೇ 17% ಇದ್ದಿದ್ದು ಇವತ್ತು 2% ಜಾಸ್ತಿ ಮಾಡಿ 15% ಮೀಸಲಾತಿ ಕೊಟ್ಟಿದೆ. ಅವತ್ತು ಏನು ಮಾಡ್ತಿದ್ದಪ್ಪ ನೀನು? ಅವತ್ತು ಯಾವುದೊಂದು ಮಾತು ಕೂಡ ನೀನು ಮಾತಾಡಿಲ್ಲ. ಇವತ್ತು ಎದಕ್ಕೋಸ್ಕರ ಕಮ್ಮಿ ಮಾಡಿದ್ದೇನೆ ಅಂತ ಹೇಳಿ ತಾವು ಯಾವ ಮಾತನ್ನು ಕೂಡ ಯಾವ ಧ್ವನಿಯನ್ನು ಕೂಡ ಎತ್ತಲಿಲ್ಲ. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಬಂದು ಅಲ್ಲಿ ಎಲ್ಲಾ ಕಡೆ ಕೂಡ ಹೋಗಿ ನಾನು ಈ ಸಮುದಾಯವನ್ನು ಕೊಡ್ತೀನಿ, ಆ ಸಮುದಾಯವನ್ನು ಕೊಡ್ತೀನಿ, ಅವ್ರು ಕೊಡ್ತೀನಿ, ಇವ್ರು ಕೊಡ್ತೀನಿ ಅಂತೇಳಿ ಎಲ್ಲಾ ಕಡೆ ಕೂಡ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಂತ ಹೊಂಟಾರ. ಅಲ್ಲಿ ಜಮೀನೇ ಇಲ್ಲ.
ಎಲ್ಲ ಇವತ್ತೇನು ಸಮುದಾಯ ಭವನಗಳಿಗೆ ನಾನು 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದನೋ, ಅದೇ ಜಮೀನೇ ಇಲ್ಲಾರ್ದಂತ ಅಲ್ಲಿ ಸಮುದಾಯ ಭವನಗಳಿಗೆ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಂತ ಕೆಲಸ ಮಾಡಿದಾನೆ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯ್ತು. ಅವತ್ತೇನು ಮಾಡ್ತಾ ಇದ್ದೀನಿ, ನೀನೇನೋ ಮಾತಾಡಿದ್ಯಾ? ಇಷ್ಟೊಂದು ದೊಡ್ಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂತ ಟೈಮಲ್ಲಿ ಎಲ್ಲ ನಿಗಮಗಳಲ್ಲಿದ್ದಂತ ಹಣವನ್ನು ಯಾರಿಗೆ ಫಲಾನುಭವಿಗಳು ಸಿಗಬೇಕಾಯ್ತೋ ಎಲ್ಲ ಹಣವನ್ನು ಲೂಟಿ ಮಾಡಿದಂತ ಟೈಮಲ್ಲಿ ನಿಮ್ಮ ಸರ್ಕಾರದಲ್ಲಿದ್ದಂತ ಕೆಲವು ಮಂದಿ ದೊಡ್ಡ ಹುದ್ದೆದಲ್ಲಿದ್ದಂತ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇವತ್ತು ಏನು ಬಾಯಲ್ಲಿ ಇಟ್ಕೊಂಡಿದ್ರಪ್ಪ, ತಾವು ಏನೇ ಮಾತಾಡ್ಲಾರ್ದಂತ ಸುಮ್ಮನೆ ಇದ್ರಿ.